ನಮಸ್ಕಾರ. ನೋಡಿ, ನಿಮ್ಮ ಎಡಗಾಲು ಇಟ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗ್ತಾ ಇರಿ. ಖಂಡಿತವಾಗ್ಲೂ ನಿಮ್ಮ ಸಾಲುಗಳು ಬೇಗ ತೀರುತ್ತೆ. ಹಣಕಾಸಿನ ಸಮಸ್ಯೆ ಇದ್ದವರಿಗೆ, ಎಸ್ಪೆಷಲಿ ಸಾಲಬಾಧೆ ಸಮಸ್ಯೆ ಇದ್ದವರಿಗೆ, ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅಂತಂದರೆ, ನೀವಿಸ್ಕೊಂಡಿರೋರು ಅವ್ರಿಗೆ ಕೊಡಬೇಕಪ್ಪ ಅಂತಂದರೆ, ಈ ಬ್ಯಾಂಕುಗಳಲ್ಲಿ ಬಂಗಾರಗಳು ಅಡ ಇಟ್ಬಿಟ್ಟಿರ್ತೀರ, ಅದನ್ನು ಬೇಗ ವಾಪಸ್ಸು ತಗೊಬೇಕು ಅಂತಂದರೆ ನಿಮ್ಮ ಹತ್ರ ಯಾರೋ ಫ್ರೆಂಡ್ಸೋ ಯಾರೋ ಸಂಬಂಧಿಕರಿಗೋ ಯಾರೋ ಬಂಗಾರ ಕೊಟ್ಬಿಟ್ಟಿರ್ತೀರ, ಅವ್ರ ಕಡೆ ಬಂಗಾರನೂ ಕೊಡ್ತಿಲ್ಲ, ದುಡ್ಡು ಕೊಡ್ತಿಲ್ಲ. ಇದಕ್ಕೆ ಇವತ್ತು ಅಲ್ಟಿಮೇಟ್ ಪರಿಹಾರ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ನೋಡಿ, ಜನರಲ್ಲಾಗೆ ದೇವಸ್ಥಾನಗಳಿಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬಲಗಾಲಿಟ್ಟು ಒಳಗಡೆ ಹೋಗ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೈ ಮುಗಿದು ಬಲಗಾಲಿಟ್ಟು ನಾವು ಒಳಗಡೆ ಹೋಗ್ತೀವಿ. ಎಸ್ಪೆಷಲಿ ಈ ಸಾಲದ ಸಮಸ್ಯೆ ಇದ್ದವರು, ಹಣಕಾಸಿನ ಸಮಸ್ಯೆ ಇದ್ದವರು, ಸಾಲದ ಸಮಸ್ಯೆ ಇದ್ದವರು, ಕೊಟ್ಟಿರುವ ಹಣ ವಾಪಸ್ ಬರಬೇಕು ಅನ್ನೋ ವಿಚಾರದಲ್ಲಿ ಇರುವವರು, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇದ್ದವರು, ಅವರು ಮಾತ್ರ ಮಾಡ್ಕೊಬೇಕು. ಅವರು ಮಾತ್ರ ಅಷ್ಟೇ. ಅವರು ನಿಮಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂತ ಇದ್ದವರು ಮಾತ್ರ, ಇವರು ಮಾತ್ರ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ನಿಮ್ಮ ಎಡಗಾಲಿರುತ್ತೆ. ಎಸ್ಪೆಷಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾವು ಬಲಗಾಲಿಟ್ಟೆ ಕೈ ಮುಗಿದು ಒಳಗಡೆ ಹೋಗ್ತೀವಿ. ಈ ಒಂದು ತಂತ್ರ, ಈ ಒಂದು ಮಂತ್ರದ ಮುಖಾಂತರ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಸಾಲಬಾಧೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೊಟ್ಟಿರೋ ಹಣ ವಾಪಸ್ ಬರುತ್ತೆ, ನೀವಿಸ್ಕೊಂಡಿದ್ರೆ ಅವರಿಗೆ ಕೊಡೋ ಅಂಥ ಶಕ್ತಿ ಬರುತ್ತೆ ಖಂಡಿತವಾಗ್ಲೂ. ಇದನ್ನು ಸಾಲ ಸಮಸ್ಯೆ ಇರುವವರು, ಸಾಲದಲ್ಲಿ ಮುಳುಗಿದ್ದವರು, ಈ ಸಾಲ ಮಾಡ್ಕೊಂಡು ಊರು ಬಿಟ್ಟೇ ಹೋಗ್ಬಿಟ್ಟಿರ್ತೀರ, ಚೀಟಿ ದುಡ್ಡುಗಳು ಇಸ್ಕೊಂಡು ಇನ್ನೊಂದು ಇಸ್ಕೊಂಡು ಮತ್ತೊಂದು ಇಸ್ಕೊಂಡು ಹೊರಟೋಗ್ಬಿಟ್ಟಿರ್ತಾರೆ ನಿಮ್ಮ ಹತ್ರ. ಈ ಒಂದು ರಿಲೇಟೆಡ್ಸ್ ಇದ್ದವರು ಮಾತ್ರ ಮಾಡ್ಕೊಬೇಕು. ಅರ್ಥ ಆಯ್ತಾ? ಯಾವುದಪ್ಪ ಅದು? ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂತಂದರೆ ನಿಮ್ಮ ಎಡಗಾಲ ಬಳಸ್ಕೊಂಡು ನೀವು ನಿಮ್ಮ ಊರುಗಳಲ್ಲಿ ಶನಿ ದೇವಸ್ಥಾನ ಇರುತ್ತೆ, ಶನೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ. ಶನಿವಾರ ದಿನ ಕಪ್ಪು ಕಲರ್ ಡ್ರೆಸ್ಸುಗಳು ಅಥವಾ ನೀಲಿ ಕಲರ್ ಡ್ರೆಸ್ಸು, ಕಪ್ಪು ಕಲರ್ ಡ್ರೆಸ್ಸು ಅಥವಾ ನೀಲಿ ಕಲರ್ ಡ್ರೆಸ್ ಹಾಕ್ಕೊಂಡು ನೀವು ಎಳ್ಳು ಬತ್ತಿ ಹಚ್ಚಿ ನಿಮ್ಮ ಎಡಗಾಲು ಇಟ್ಟುಬಿಟ್ಟು, ಒಳಗಡೆ ನಿಮ್ಮ ಎಡಗಾಲು ಇಟ್ಟು, ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ನೀವು ದೇವಸ್ಥಾನಕ್ಕೆ ಹೋಗಿ ಶನಿದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ನೀವೇನು ಅನ್ಯಾಯ, ಮೋಸ, ಸುಳ್ಳು, ವಂಚನೆ ಇನ್ನೊಂದು ಮತ್ತೊಂದು ಮಾಡಿದರೆ ಒಪ್ಕೊಳ್ಳಿ. ಇನ್ನು ನೆಕ್ಸ್ಟು ನಾನು ಮಾಡಲ್ಲ, ಈ ಸಾಲದಿಂದ ಹೊರಗಡೆ ಬರಬೇಕು, ಹಣಕಾಸಿನ ಸಮಸ್ಯೆ ಇದೆ, ನಿವಾರಣೆ ಆಗಬೇಕು, ಸಾಲ ಬೇಗ ತೀರಬೇಕು, ಸಾಲದ ಸಮಸ್ಯೆ ನಿವಾರಣೆ ಆಗಬೇಕು, ನನಗೆ ಕೊಟ್ಟಿರೋ ಹಣ ವಾಪಸ್ ಬರಬೇಕು. ಏನೋ ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ಟಿದ್ದೀನಿ, ಮಾಡಬಾರ್ದು ತಪ್ಪು ಮಾಡ್ಕೊಂಬಿಟ್ಟಿದ್ದೀನಿ, ವ್ಯಸನಗಳಿಗೆ ಜೂಜು, ಇಸ್ಪೀಟು, ಶೇರ್ ಮಾರ್ಕೆಟು, ಇನ್ನೊಂದು ಮತ್ತೊಂದು, ಆ ಬಿಸ್ನೆಸ್ ಮಾಡೋಕ್ಕೋಗಿ ಇನ್ನೊಂದು ಬಿಸ್ನೆಸ್ ಮಾಡೋಕ್ಕೋಗಿ ಮತ್ತೊಂದು ಬಿಸ್ನೆಸ್ ಮಾಡೋಕ್ಕೋಗಿ ಆಸೆ ದುರಾಸೆ ಪಟ್ಟು ಹೇಳಿಕೆ ಮಾತು ಕೇಳಿ ನಾನು ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಯಾರಿಗಾದರೂ ಇದ್ದು ಇದಕ್ಕೆ ಸಾಲದ ರಿಲೇಟೆಡ್ಸ್ ಆದವರು ಇದನ್ನು ಬೇಕಿದ್ದರೂ ಮಾಡ್ಕೊಬೋದು. ಎಡಗಾಲಿಟ್ಟು ಹೋಗಿ ಕೈ ಮುಗಿದು ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರನ ಪಠಣೆ ಮಾಡ್ತಾ ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. 48 ಶನಿವಾರಗಳು ಮಾಡಿ. 48 ಶನಿವಾರಗಳು ಈ ರೀತಿ ಮಾಡಿ. ನನಗೆಲ್ಲ ಕಂಪ್ಲೀಟ್ ಸಾಲದಿಂದ ಮುಕ್ತಿ ಮಾಡಿದಾಗ, ಹಣಕಾಸಿನ ಸಮಸ್ಯೆ
ಆದಾಗ ಕಂಪ್ಲೀಟ್ ಆದಾಗ ಕೊಟ್ಟಿರೋ ಹಣ ಎಲ್ಲ ಸಮಸ್ಯೆಗಳು ವಾಪಸ್ ಆದಾಗ ನಾನು ನಿನಗೆ ಬಲಗಾಲಿಟ್ಟೆ ನಿನ್ನ ಸನ್ನಿಧಿಗೆ ಬರ್ತೀನಿ. ಅಲ್ಲಿವರೆಗೂ ನಾನು ಎಡಗಾಲಿಟ್ಟೆ ನಿನ್ನ ಸನ್ನಿಧಿಗೆ ಬರ್ತೀನಿ. ತಪ್ಪು ಮಾಡಿದ್ದೀನಿ, ನಾನು ಮಾಡಬಾರ್ದು ಮಾಡ್ಕೊಂಡಿದ್ದೀನಿ, ಕ್ಷಮಿಸಿ, ಇದಕ್ಕೊಂದು ದಾರಿ ತೋರಿಸು, ಸಾಲದಿಂದ ಹೊರಗೆ ಬರೋಕ್ಕೆ ದಾರಿ ತೋರಿಸು, ಹಣಕಾಸಿನ ಸಮಸ್ಯೆ ಇದೆ ಅದಕ್ಕೆ ದಾರಿ ತೋರಿಸು ಅಂತ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ಇನ್ನು ಸಾಲ ತೀರಬೇಕಪ್ಪ ಅಂದರೆ ನಿಮ್ಮ ಸೈಟೋ, ಮನೆನೋ, ಭೂಮಿನೋ, ಬಂಗಾರನೋ, ಅಪಾರ್ಟ್ಮೆಂಟು, ಜಮೀನು, ಕಾರುಗಳು, ಬೈಕುಗಳು, ಸ್ಕೂಟ್ರುಗಳು, ಬಂಗಾರಗಳು ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಒಂದು ಮಂತ್ರಗಳು ಹೇಳ್ಕೊಂತಾ ಇರಿ, ದೇವಸ್ಥಾನಕ್ಕೆ ಹೋಗ್ತಾ ಇರಿ, ದಾನ ಧರ್ಮಗಳು ಮಾಡ್ತಾ ಇರಿ. ಅರ್ಥ ಆಯ್ತಾ? ಆಸೆ ಆಕಾಂಕ್ಷೆಗಳು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಆ ಜಾತಕಗಳಲ್ಲಿ ಹಂಗಿರ್ತವೆ. ಜಾತಕಗಳಲ್ಲಿ ಈ ದುಸ್ಥಾನಗಳ ಮನೆಯಲ್ಲಿ ಗ್ರಹಗಳು ಕುತ್ಕೊಂಡಾಗ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, 5ನೇ ಮನೆ, 1ನೇ ಮನೆಯಲ್ಲಿ ಕುತ್ಕೊಂಡು ಇದರದ್ದು ದಶಾಭುಕ್ತಿಗಳಲ್ಲಿ ಬಂದಾಗ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟುಬಿಟ್ಟು ಸಿಗಾಕೊಳ್ಳೋದು, ಕೆಲಸಕ್ಕೆ ಕೊಟ್ಟುಬಿಟ್ಟಿದ್ದೀನಿ, ಉದ್ಯೋಗ ಕೊಟ್ಟಂಥ ಉದ್ಯೋಗಕ್ಕೆ ದುಡ್ಡು ಕೊಡೋದು, ಈ ಕಡೆ ಕೆಲಸನೂ ಇಲ್ಲ, ದುಡ್ಡು ಇಲ್ಲ. ಈ ಒಂದು ರಿಲೇಟೆಡ್ಸ್ ಎಲ್ಲ ಉಲ್ಬಣ ಆಗುತ್ತೆ. ನಿಮ್ಮ ಎಡಗಾಲಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.